ಬೆಂಗಳೂರನ್ನೇ ಆಳಿದ್ದ ಜಾಹೀರಾತು ಮಾಫಿಯಾಗೆ ಮತ್ತೆ ಮಣೆ ಹಾಕ್ತಿದ್ಯಾ ಬಿಬಿಎಂಪಿ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಬೆಂಗಳೂರನ್ನೇ ಆಳಿದ್ದ ಜಾಹೀರಾತು ಮಾಫಿಯಾಗೆ ಮತ್ತೆ ಮಣೆ ಹಾಕ್ತಾ ಇದೆಯಾ ಬಿಬಿಎಂಪಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜಾಹೀರಾತು ಮಾಫಿಯಾಗೆ ರತ್ನ ಕಂಬಳಿಯನ್ನ ಹಾಸಿದ್ಯಾ ಬಿಬಿಎಂಪಿ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಖಜಾನೆ ಭರ್ತಿಗೆ ಮತ್ತೆ ಜಾಹೀರಾತು ಮೊರೆ ಹೋಗಿದೆ ಸರ್ಕಾರ. ಜಾಹೀರಾತು ಬೈಲಾಗೆ ತಿದ್ದುಪಡಿ ಮಾಡಿ ಹೊಸ ನಿಯಮವನ್ನ ಕೋರ್ಟ್ ಈಗಾಗಲೇ ಜಾರಿಗೊಳಿಸಿತ್ತು. ಈಗಾಗಲೇ ಕಾಯ್ದೆ ತಿದ್ದುಪಡಿ ಮಾಡಿ ಕೋರ್ಟ್ಗೆ ಕರಡು ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ ಎನ್ನಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಗೆ ನಿಷೇಧ ಹೇರಿದ್ದ ಕೋರ್ಟ್ ನಿಷೇಧವನ್ನ ಹೇರಿತು. ಹಲವೆಡೆ ಅಧಿಕೃತ ಜಾಹೀರಾತು ಈ ಫ್ಲೆಕ್ಸ್ ಬ್ಯಾನರ್ ತೆರವಿಗಾಗಿ ಹಣವನ್ನ ವಹಿಸ್ತಾ ಇದೆ ಪಾಲಿಕೆ. ಈಗ ಎಲ್ಲಾ ಸಮಸ್ಯೆ ನಿವಾರಣೆಗೆ ಹೊಸ ಜಾಹೀರಾತು ನೀತಿಯನ್ನ ಜಾರಿಗೆ ತರಲು ಶಾಸಕರಿಂದಲೂ ಕೂಡ ಒತ್ತಡವನ್ನ ಹೇರಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಇನ್ನು ಪಾಲಿಕೆಗೆ ಭರಪೂರ ಆದಾಯವನ್ನ ತರುವ ತಾಕತ್ತಿರೋ ಜಾಹೀರಾತು. ಈ ಹಿಂದೆ ಪಾಲಿಕೆಗೆ 40 ರಿಂದ 50 ಕೋಟಿ ವಾರ್ಷಿಕ ಆದಾಯವನ್ನ ನೀಡಲಾಗ್ತಾ ಇತ್ತು. ಹೊಸ ನಿಯಮ ಜಾರಿಗೆ ಬಂದ್ರೆ ವಾರ್ಷಿಕ 1,000 ಕೋಟಿ ಆದಾಯ ಸಿಗಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ.